ರಾಜ್ಯ ರಾಜಕಾರಣದಲ್ಲಿ ಸೈಟ್ ಫೈಟ್ ಜೋರಾಗ್ತಾ ಇದೆ. ಒಂದು ಕಡೆ ಟಾಕ್ ವಾರ್, ಮತ್ತೊಂದು ಕಡೆ ಪಾದಯಾತ್ರೆ. ಎಲ್ಲ ಬೆಳವಣಿಗೆಗಳ ನಡುವೆ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಮೂಡಾ ಸೈಟ್ ಹಂಚಿಕೆಯ ಆರೋಪ ಪ್ರತಿಪಕ್ಷಗಳಿಗೆ ಸಿದ್ದರಾಮಯ್ಯನವರು ಓಪನ್ ಚಾಲೆಂಜ್ ಹಾಕಿದ್ದಾರೆ. ಕಾನೂನುಬದ್ಧವಾಗಿಯೇ ಸೈಟ್ ಅನ್ನು ತೆಗೆದುಕೊಂಡಿದ್ದೇನೆ, ನನ್ನ ಸೈಟ್ ಅನ್ನು ವಾಪಸ್ ತಗೋತೀವಿ ಅಂದ್ರೆ ನಾವು ತೆಗೆದುಕೊಳ್ಳೋದಕ್ಕೆ ರೆಡಿ. ನನಗೆ ಸೈಟು ಜಮೀನಿನ ಬಗ್ಗೆ ಆಸಕ್ತಿ ಇಲ್ಲ. 14 ಸೈಟುಗಳನ್ನು ವಾಪಸ್ ಕೊಡಲು ನನಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನ್ನ ಪತ್ನಿಗೆ ಯಾವ ರೂಪದಲ್ಲಿ ಪರಿಹಾರವನ್ನು ಕೊಡ್ತೀರಾ? ನಾನು 14 ಸೈಟುಗಳನ್ನು ವಾಪಸ್ ಕೊಟ್ರೆ. ಪ್ರತಿಪಕ್ಷಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಓಪನ್ ಚಾಲೆಂಜ್ ಅನ್ನು ಹಾಕಿದ್ದಾರೆ ಪಬ್ಲಿಕ್ ಟಿವಿಯ ಸಂದರ್ಶನದ ಮೂಲಕ. ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ನನಗೆ ಡೆಫಿನೆಟ್ ಆಗಿಲ್ಲ. ಇಲ್ಲ. ನಿಮ್ಮ ಶ್ರೀಮತಿಯನ್ನು ನಾನು ಬಲ್ಲವನ ಪ್ರಕಾರ, ನಾನು ಈ ಊರಿನವನು ಮೈಸೂರಿನವನು ಆಗಿರೋದ್ರಲ್ಲಿ ತಿಳ್ಕೊಂಡಿರೋ ಪ್ರಕಾರದಲ್ಲಿ ಆಕೆಗೂ ಆ ಥರದ್ದು ಯಾವ ಆಸಕ್ತಿಗಳು ಇಲ್ಲ, ತುಂಬ ಕಡಿಮೆ. ಸಾರ್ವಜನಿಕ ಜೀವನದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಹಿಂದೇಟು ಹಾಕೋ ಹೆಂಗಸು ಅವರು, ಆಕೆಗೂ ಆಸಕ್ತಿ ಇಲ್ಲ ಅನ್ಸುತ್ತೆ. ಹಾಗಿದ್ದಾಗ ಇದು ಯಾಕೆ ಬೇಕಿತ್ತು ನಿಮಗೆ? ನೋ ಅರ್ಜಿ, ಈಗ ನಮ್ಮ ಜಮೀನನ್ನು ಯಾವುದೇ ತಪ್ಪಿಲ್ಲದೇನೆ ನಮ್ಮದು, ನಮ್ಮ ನಾಲೆಡ್ಜಿಗೆ ಬರದೆ. ನಾನು ಒಂದೇ ಒಂದು ನಿಮಿಷನೂ ನೀವು ತಪ್ಪು ಮಾಡಿದ್ದೀರಿ ಅಂತ ಇನ್ನೂ ಹೇಳಿಲ್ಲ. ನೀವು ತಪ್ಪು ಮಾಡಿಲ್ಲ, ನಿಮಗೆ ಲೀಗಲಿನೂ ಲಾಯಕ್ ಕರೆಕ್ಟ್ ಇದೆ, ಬರಲೇಬೇಕಿತ್ತು, ಯಾವುದೋ ಒಂದು ರೂಪದಲ್ಲಿ ಬರಬೇಕಿತ್ತು. ಅದು 1 ಸೈಟೋ 14 ಸೈಟೋ 16 ಕೋಟಿನೋ ಒಟ್ಟಲ್ಲಿ ಬರಬೇಕು, ಅಷ್ಟೇ ಪಾಯಿಂಟ್. ನನ್ನ ಪಾಯಿಂಟು, ನಿಮ್ಮಿಬ್ಬರಿಗೂ ಯಾಕೆ ಈಗ ಆಸಕ್ತಿ ಈ ಪರಿಹಾರದಲ್ಲಿ? ನೀವಿಬ್ಬರು ಆಸೆ ಅನ್ನೋದು ಉದ್ಭವ ಆಗದೇ ಇಲ್ಲ. ನನ್ನ ಪಾಯಿಂಟು, ನಿಮ್ಗೆ ಅದರ ಮೇಲೆ ಆಸೆ ಇದೆಯೋ? ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಇಲ್ಲ. ಓಕೆ. ಅದೇ ಏನಾದರೂ ನನ್ನ 40 ವರ್ಷದ ಶ್ರಮವನ್ನು ಹಾಳು ಮಾಡುತ್ತೆ ಅನ್ನೋದಕ್ಕಿಂತ ಬಿಸಾಕ್ತೀನಿ ಮುಖದ ಮೇಲೆ ಅಂತ ಹೇಳುವಂತಹ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು ಅಂತ ನಾನು ಕೇಳಿದ್ದಿದ್ದು. ಎಸ್, ಮಾಡಬಹುದು. ನಿಮ್ಮೊಬ್ಬರಿಗೆ ಇರೋದು. ನಾನು ಯಾಕೆ ಅದನ್ನ ಬಗ್ಗೆ ಯೋಚನೆ ಮಾಡಿಲ್ಲ ಗಂಭೀರವಾಗಿ ಅಂತಂದ್ರೆ, ಈವನ್ ನಾವು ಮೂಡ ಕೊಟ್ಟಿದ್ದೀವಿ, ಸೈಟ್ ಕೊಟ್ಟಿದ್ದೀವಿ, ವಾಪಸ್ ತಗೋತೀವಿ ಅಂದ್ರೆ ತಗೊಳ್ಳಿ. ಅವ್ರ ಧೈರ್ಯ ಇದ್ರೆ ತಗೋಬೇಕು, ತಗೊಳ್ಳಿ. ಕಾನೂನು ಪ್ರಕಾರ ನಾವು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು, ತಗೊಳ್ಳಿ. ಅದು ಹೆಂಗೆ ತಗೊಳಕ್ಕಾಗತ್ತೆ? ಚೀಫ್ ಮಿನಿಸ್ಟರ್ ವೈಲೇಟ್ ಮಾಡಿಬಿಟ್ಟು ಮೂಡಾ ನಾವು ತಗೊಂಡ್ಬಿಡ್ತಾನ ಅಂತ ಕೇಳ್ತಾರೆ. ಯಾರು ಒಬ್ರು ಕೇಳ್ತಾರೆ. ಸಾಹೇಬ್ರನ್ನ ಇಟ್ಕೊಂಡು ಮೂಡಾ ಆಫೀಸರು ವಾಪಸ್ if they feel that it violates law, ಕೊಟ್ಟಿರ್ತಕ್ಕಂಥದ್ದು violates law, ನಾವು ವಾಪಸ್ ತಗೋತೀವಿ ಅಂದ್ರೆ ತಗೊಳ್ಳಿ. Then we will fight according to law. Yes, we will fight it in the court. My question now, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನನಗೆ ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಏನು? ನೋ ಪ್ರಾಬ್ಲಮ್. ನಿಮ್ಗೆ ಏನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಅವರು ನಿಮ್ಗೆ 14 ಸೈಟ್ ಮೇಲೆ ಕಂಡಿದ್ದೆ ತಾನೆ. ನಾನು 14 ಸೈಟ್ ಎತ್ಕಿದ್ದು ಬಿಸಾಕ್ತೀನಿ ವಾಪಸ್ ಮೂಡಾ ಮೇಲೆ. ಅವಳಿಗೆ, ನನ್ನ ಶ್ರೀಮತಿಗೆ ಹಕ್ಕಿನ ರೂಪ ಮತ್ತು ಕಾನೂನು ಪ್ರಕಾರದಲ್ಲಿ ಬರಬೇಕಾಗಿರೋ ಪರಿಹಾರನ ಯಾವ ರೂಪದಲ್ಲಿ ಕೊಡ್ತೀರಿ ತಂದು ಇಡ್ರಯ್ಯ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ನೋ ಪ್ರಾಬ್ಲಮ್. ಈಗ ಮೂಡ ಎಸ್ ಟೇಕನ್ ಎ ಡಿಸಿಷನ್. ನಾನು ಅಧಿಕಾರದಲ್ಲಿದ್ದಾಗಲ್ಲ, ನಾನು ಅಧಿಕಾರದಲ್ಲಿ ಇಲ್ಲದೆ ಇರುವಾಗ, BJPಯವರು ಅಧಿಕಾರದಲ್ಲಿರುವಾಗ, BJPಯಿಂದ ನಾಮಿನೇಟ್ ಆಗಿರ್ತಕ್ಕಂಥ, ಅಪಾಯಿಂಟ್ ಆಗಿರ್ತಕ್ಕಂಥ ಅಧ್ಯಕ್ಷರಿರುವಾಗ ಮೂಡಾದವರು ಇಟ್ ಇಸ್ ಎನ್ ಅಟಾನಮಸ್ ಬಾಡಿ. ಸರ್, ಸ್ವಜನ ಪಕ್ಷಪಾತದ ಆರೋಪಕ್ಕೆ ನಾನು ಗುರಿಯಾಗುವುದಿಲ್ಲ. ಕಾರಣ, ನಾನು ಇರಲಿಲ್ಲ ಅಧಿಕಾರದಲ್ಲಿ ಮತ್ತು ನಾನಲ್ಲ ಇದನ್ನು ಮಾಡಿರೋದು. ನನ್ನ ಆಫೀಸಿಂದ ಒಂದು ಕಾಗದ ಹೋಗಿಲ್ಲ, ಒಂದು ಫೋನ್ ಕಾಲ್ ಹೋಗಿಲ್ಲ. ಹೀಗಿದ್ದಾಗ ನೀವು ನನ್ನನ್ನು ಸ್ವಜನ ಪಕ್ಷಪಾತದ ಆರೋಪ ಮಾಡಬೇಡಿ ನನ್ನ ಮೇಲೆ, ನಂಬರ್ 1. ನಂಬರ್ 2, ಇಷ್ಟ್ರ ಮೇಲೂ ಮಾಡ್ತಿದ್ದೀರಿ ಅಂದರೆ ನೀವು ಹೇಳ್ತೀರೋ 14 ಸೈಟಿನ ವ್ಯವಹಾರ ತಾನೇ, ಕಿತ್ತ ಬಿಸಾಕ್ತೀನೀಗ. ಆದರೆ ಕಾನೂನುಬದ್ಧವಾಗಿ ನಮಗೆ ಬರಬೇಕಾದ ಪರಿಹಾರನ ಹೇಗೆ ಕೊಡ್ತೀನಿ ಅಂತ ಬರೀರಯ್ಯ ಕಾಗದ ನನಗೆ ಅಂತ ಕೇಳಕ್ಕೆ ನಿಮಗಾಗಿರೋ ಪ್ರಾಬ್ಲಮ್ ಏನು? ಇಲ್ಲಿವರೆಗೂ ಯಾಕೆ ಬಿಟ್ರಿ ಇಷ್ಟೊಂದು ಗಾಯ ಆಗಕ್ಕಿದನ್ನ? ನಾನು ಈಗ ಮೂಡಾದವರು ಇನ್ ಇಟ್ಸ್ ಡಿಸಿಷನ್ ದೇ ಹ್ಯಾವ್ ಗಿವನ್ 14 ಸೈಟ್ಸ್ ಫೇರ್ ಅಮೌಂಟಿಂಗ್ ಟು 38,120
284 ಕರೆಕ್ಟ್ ಸ್ಕ್ವೇರ್ ಫುಟ್ ಕರೆಕ್ಟ್. ಕೊಟ್ಟಿದ್ದಾರೆ. ಮತ್ತು ನಾವು ಇಂಥ ಏರಿಯಾದಲ್ಲಿ ಕೊಡಿ ಅಂತ ಕೇಳಿಲ್ಲ. ಇಲ್ಲ ಕೇಳಿಲ್ಲ. ಕೇಳಿಲ್ಲ, ಕರೆಕ್ಟ್. ಅವರೇ ಕೊಟ್ಟಿದ್ದಾರೆ. ಪರ್ಫೆಕ್ಟ್.